ಬಿಗ್ ಬಾಸ್ ಕನ್ನಡದಲ್ಲಿ ಸಾಕಷ್ಟು ಸ್ಪರ್ಧಿಗಳು ಗೆದ್ದೇ ಗೆಲ್ತಾರೆ ಅನ್ನೋರೆ ರನ್ನರ್ ಅಪ್ ಆಗಿರೋದನ್ನ ನಾವು ನೋಡಿದ್ದೇವೆ. ಇಲ್ಲಿಗೆ ಈ ಬಾರಿ ಬಿಗ್ ಬಾಸ್ ಗೆಲುವು ಸಿಗುತ್ತಾ? ಬಿಗ್ ಬಾಸ್ ಕನ್ನಡದಲ್ಲಿ ಹಾಸ್ಯ ನಟ ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚುತ್ತಿದೆ. ಅವರು ವಿಜೇತರ ಆಗಿ ಆಗ್ತಾರೆ ಅಥವಾ ಅರುಣ್ ಸಾಗರ್ ಅವರಂತೆಯೇ ರನ್ನರ್ ಅಪ್ ಆಗ್ತಾರೆ ಅನ್ನುವ ಚರ್ಚೆ ಕೂಡ ಮೂಡ್ತಾ ಇದೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬಿಗ್ ಬಾಸ್ ಅಂದ ತಕ್ಷಣ ಮೊದಲು ನೆನಪಾಗೋದು ಒಂದು ಕ್ಯೂರಿಯಾಸಿಟಿ ಅಂಡ್ ಒಂದು ಎಂಟರ್ಟೈನ್ಮೆಂಟ್. ಅಂಡ್ 9:00ವರೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಂತಾನೆ ಟಿವಿ ಮುಂದೆ ಕುತ್ಕೊಂಡು ಮನೆ ಮಂದಿ ಎಲ್ಲ ನೋಡಿ ಎಂಜಾಯ್ ಮಾಡೋದು. ಆದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತ ತಕ್ಷಣ ನೆನಪಾಗೋದು ಯಾರು ಅಂದ್ರೆ ಗಿಲ್ಲಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದಾಗಿಂದಲೂ ವೀಕ್ಷಕರಿಗೆ ಸಖತ್ ಮನರಂಜನೆ ಕೊಟ್ಟುಕೊಂಡು ಬಂದಿದ್ದು ಕಾಮಿಡಿ ಕಿಲಾಡಿ ಗಿಲ್ಲಿ. ಈ ಸೀಸನ್ ನ ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅಂತ ಎಲ್ರು ಅಂದ್ಕೊಂಡಿದ್ರು. ಯಾಕಂತಂದ್ರೆ ಸಾಕಷ್ಟು ಫ್ಯಾನ್ ಸ್ಪೇಸ್ ಅಂಡ್ ಒಳಗಡೆ ಕೊಡ್ತಾ ಇದ್ದಂತಹ ಒಂದಿಷ್ಟು ಕಾಮಿಡಿ ಡೈಲಾಗ್ಗಳು, ಪಂಚ್ ಡೈಲಾಗ್ಗಳು ಸಾಕಷ್ಟು ಜನ ಫ್ಯಾನ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿತ್ತು ಈ ಗಿಲ್ಲಿಗೆ. ಆದ್ರೆ ಗಮನಿಸ್ಬೇಕಾದ ವಿಚಾರ ಏನು ಅಂತಂದ್ರೆ ಗಿಲ್ಲಿ ಇನ್ಸ್ಟಾ ಐಡಿಲಿ ಮೊದಲು 1 ಲಕ್ಷ ಚಿಲ್ಲರೆ ಫಾಲೋವರ್ಸ್ ಇದ್ದದ್ದು ಈಗ 10 ಲಕ್ಷಕ್ಕೂ ಹೆಚ್ಚಾಗಿ ಬಿಗ್ ಬಾಸ್ 12 ಗಿಲ್ಲಿಗೆ ಅಷ್ಟೊಂದು ಪಬ್ಲಿಸಿಟಿ ಅಂಡ್ ಫೇಮಸ್ನೆಸ್ ನ ಕೊಟ್ಟಿದೆ. ಇಂತಹ ಸಮಯದಲ್ಲಿ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ಗಿಲ್ಲಿನೇ ಆಗ್ತಾನೆ ಅಂತ ಫ್ಯಾನ್ಸ್ ಅಂದ್ಕೊಳ್ಳೋದು ಅಥವಾ ಎಲ್ರು ಅಂದ್ಕೊಳ್ಳೋದ್ರಲ್ಲಿ ಡೌಟ್ ಏನಿಲ್ಲ. ಆದ್ರೆ ಅದ್ಯಾಕೋ ಕೊನೆಗೆ ಬರ್ತಾ ಗಿಲ್ಲಿ ಕೊಂಚ ಡಲ್ ಆಗಿದ್ದಾನೆ, ವಿನ್ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದಿಷ್ಟು ಡೌಟ್ ಕೂಡ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಯಾಕಪ್ಪ ಈ ಡೌಟ್ ಅಂತೀರಾ? ಹೇಳ್ತಾ ಹೋಗ್ತೀನಿ ನೋಡಿ. ಬಿಗ್ ಬಾಸ್ ಕನ್ನಡದಲ್ಲಿ ಹಾಸ್ಯ ನಟ ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚುತ್ತಿದೆ. ಅವರು ವಿಜೇತರ ಆಗಿ ಆಗ್ತಾರೆ ಅಥವಾ ಅರುಣ್ ಸಾಗರ್ ಅವರಂತೆಯೇ ರನ್ನರ್ ಅಪ್ ಆಗ್ತಾರೆ ಅನ್ನುವ ಚರ್ಚೆ ಕೂಡ ಮೂಡ್ತಾ ಇದೆ. ಸಾಕಷ್ಟು ಸ್ಪರ್ಧಿಗಳು ಗೆದ್ದೇ ಗೆಲ್ತಾರೆ ಅನ್ನೋರೆ ರನ್ನರ್ ಅಪ್ ಆಗಿರೋದನ್ನ ನಾವು ನೋಡಿದ್ದೇವೆ. ಯಾಕಂತಂದ್ರೆ ಕಳೆದ ಹಲವು ಸೀಸನ್ಗಳಿಂದ ಬಿಗ್ ಬಾಸ್ ನ ನಾವು ನೋಡ್ಕೊಂಡೇ ಬಂದಿದ್ವಿ. ಜೊತೆಗೆ ಹಲವು ಶೋಗಳಲ್ಲಿ ಕೂಡ ರನ್ನರ್ ಅಪ್ ಆಗಿರುವ ಗಿಲ್ಲಿಗೆ ಈ ಬಾರಿ ಬಿಗ್ ಬಾಸ್ ಗೆಲುವು ಸಿಗುತ್ತಾ ಅಥವಾ ಕರಾಳ ಇತಿಹಾಸ ಮರುಕರಣಿಸುತ್ತಾ ಎಂದು ವೀಕ್ಷಕರು ಕೂಡ ಒಂದ್ ರೀತಿಯಲ್ಲಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೆ 2013ರ ಸಮಯ ಅಂತ ತಗೊಂಡ್ರೆ ಆಗ್ತಾನೆ ಬಿಗ್ ಬಾಸ್ ಕನ್ನಡಕ್ಕೆ ಬಂತು. ಕಿಚ್ಚ ಸುದೀಪ್ ಅವರು ಅದರ ಹೋಸ್ಟ್ ಆದ್ರು. ಟಿವಿ ಕನ್ನಡದಲ್ಲಿ ಶೋ ಪ್ರಸಾರ ಕಂಡಿತ್ತು ಅಂಡ್ 15 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ರು. ಈ ಪೈಕಿ ವಿಜಯ ರಾಘವೇಂದ್ರ ಗೆಲುವು ಕಂಡ್ರೆ ಅರುಣ್ ಸಾಗರ್ ರನ್ನರ್ ಅಪ್ ಆದ್ರು. ಆ ಏನ್ ಸೀಸನ್ ಇತ್ತು ಆಗ. ಆದ್ರೆ ಅರುಣ್ ಸಾಗರ್ ನಿಜವಾದ ವಿನ್ನರ್ ಆಗ್ಬೇಕಿತ್ತು ಎಂಬುದು ವೀಕ್ಷಕರ ಅಭಿಪ್ರಾಯ ಆಗಿತ್ತು. ಈಗ ಈ ಸಾಲಿಗೆ ಗಿಲ್ಲಿ ಕೂಡ ಸೇರ್ತಾರ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂತಂದ್ರೆ 2013ರಲ್ಲಿ ಆ ಬಿಗ್ ಬಾಸ್ ಮೊದಲ ಸೀಸನ್ ಅದು. ಆಗ ಸುದೀಪ್ ಒಂದು ಕೈಯಲ್ಲಿ ಅರುಣ್ ಸಾಗರ್ ಅವರಿದ್ರೆ, ಇನ್ನೊಂದು ಕೈಯಲ್ಲಿ ವಿಜಯ್ ಅವರಿದ್ರು. ಆದ್ರೆ ಗೆಲುವಿನ ಕಿರೀಟ ವಿಜಯ್ ಅವ್ರನ್ನ ಸೇರ್ತು. ಆದ್ರೆ ಎಷ್ಟೋ ಜನ ಆಗ ಒಂದಿಷ್ಟು ಚರ್ಚೆಗೆ ಒಳಪಡಿಸಿದ್ರು. ಏನು ಅಂತಂದ್ರೆ ಅರುಣ್ ಸಾಗರ್ ಅವರು ವಿನ್ ಆಗ್ಬೇಕಿತ್ತು, ಅವ್ರು ಆಗ್ಬೇಕಾದಂತಹ ವಿನ್ನೆಸ್ನ ಆ ಟ್ರೋಫಿಯನ್ನ ವಿಜಯ್ ಅವರಿಗೆ ನೀಡಲಾಯಿತು. ಹಾಗಾಗಿ ಆ ಸಮಯದಲ್ಲಿ ರನ್ನರ್ ಅಪ್ ಆಗಿರೋದನ್ನ ಒಪ್ಕೊಳ್ಳಿಕ್ ಆಗೋದಿಲ್ಲ ಅನ್ನುವಂಥದ್ದು ಒಂದಿಷ್ಟು ವಿರೋಧಗಳು ವ್ಯಕ್ತ ಆಯಿತು. ಆದ್ರೆ ಈ ನಡುವೆ ಗಮನಿಸ್ಬೇಕಾಗಿರೋದೇನಂದ್ರೆ ಇದೇ ಸಾಲಿಗೆ ನಮ್ಮ ಗಿಲ್ಲಿ ಕೂಡ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗಿಲ್ಲಿ ನಟ ಅವರು ಹಾಸ್ಯ ನಟ, ಹಲವು ರಿಯಾಲಿಟಿ ಶೋಗಳಲ್ಲಿ ಅವರು ರಂಜಿಸಿದ್ದಾರೆ. ಈಗ ಬಿಗ್ ಬಾಸ್ಗೆ ಬಂದು ಕೂಡ ಅವರು ಮನರಂಜನೆ ನೀಡ್ತಾನೆ ಇದ್ದಾರೆ. ಅವರು ಹಾಸ್ಯಕ್ಕೆ ದೊಡ್ಡ ಅಭಿಮಾನಿಗಳ ಬಳಗನೇ ಸೃಷ್ಟಿಯಾಗಿದೆ. ಅವರೇ ವಿನ್ ಆಗ್ತಾರೆ ಎಂದು ಫ್ಯಾನ್ಸ್ ಕೂಡ ಅಂದ್ಕೊಂಡಿದ್ದಾರೆ. ಆದ್ರೆ ಕೊನೆಯ ವಾರಗಳಲ್ಲಿ ಟ್ರೆಂಡ್ ಬದಲಾಗ್ತಿದೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ನೀವು ಗಮನಿಸಿರ್ಬೋದು ಅಂಡ್ ಕಳೆದ ವಾರ ಸೀಸನ್ ನ ಚಪ್ಪಾಳೆಯನ್ನ ಸುದೀಪ್ ಅವರು ಧ್ರುವಂತ್ ಅವ್ರಿಗೆ ನೀಡಿದ್ರು. ಇಡೀ ಸೀಸನ್ ಉದ್ದಕ್ಕೂ ಮನರಂಜನೆ ನೀಡಿದ್ದು ಗಿಲ್ಲಿ ಎಂಬುದು ಅವರ ಅಭಿಮಾನಿಗಳ ಅಭಿಪ್ರಾಯ ಆಗಿತ್ತೇ ಹೊರತು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಚಪ್ಪಾಳೆ ಸಿಗ್ಲಿಲ್ಲ. ಬದ್ಲಿಗೆ ಧ್ರುವಂತ್ ಅವ್ರಿಗೆ ಚಪ್ಪಾಳೆ ಸಿಕ್ತು. ಗಿಲ್ಲಿಗೆ ಚಪ್ಪಾಳೆ ಸಿಗುತ್ತಿದ್ದಂತೆ ಗಿಲ್ಲಿ ಬಳಿ ಮಾತನಾಡಿದ್ದ ರಘು, ಧ್ರುವಂತ್ ಈ ಬಾರಿ ವಿನ್ ಆದ್ರೂ ಆಗಬಹುದು. ಅಂದ್ರೆ ಧ್ರುವಂತ್ಗೆ ಚಪ್ಪಾಳೆ ಯಾವಾಗ ಸಿಕ್ತು, ಮನೆಯೊಳಗಿರುವಂತಹ ಒಂದಿಷ್ಟು ಜನರಿಗೂ ಕೂಡ ಧ್ರುವಂತ್ ಅವರು ಈ ಬಾರಿ ವಿನ್ ಆದ್ರೂ ಆಗಬಹುದು ಎಂದಿದ್ರು. ಇನ್ನು ಅಶ್ವಿನಿ ಅವ್ರನ್ನ ನೋಡ್ತಾ ಹೋದ್ರೆ ಅಶ್ವಿನಿ ಅವರು ಕೂಡ ಒಳ್ಳೆ ಸ್ಪರ್ಧೆಯನ್ನೇ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ವಿಜಯಲಕ್ಷ್ಮಿ ಒಲಿಬಹುದು ಎಂಬುದು ಕೆಲವರ ಅಭಿಪ್ರಾಯ. ಇನ್ನು ಗಿಲ್ಲಿ ಅವರದ್ದು ಒಂದು ಕರಾಳ ಇತಿಹಾಸ ಇದೆ. ಅದೇನಪ್ಪಾ ಅಂತಂದ್ರೆ ಅವರು ಸಾಕಷ್ಟು ಶೋಗಳನ್ನ ಮಾಡಿದ್ರು.
ಆ ಶೋಗಳಲ್ಲಿ ಎಲ್ಲದರಲ್ಲೂ ಕೂಡ ಯಾವುದು ವಿನ್ ಆಗ್ಲಿಲ್ಲ, ಬದಲಿಗೆ ಎಲ್ಲಾ ಕಡೆಗಳಲ್ಲೂ ಕೂಡ ರನ್ನರ್ ಅಪ್ ಆಗಿದ್ದೇ ಹೆಚ್ಚು. ಈ ಶೋನಲ್ಲೂ ಇತಿಹಾಸ ಮರುಕಳಿಸ್ತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಅರ್ಹರಿಗೆ ಗೆಲುವು ಸಿಗಬೇಕು ಎಂಬುದು ವೀಕ್ಷಕರ ಅಭಿಪ್ರಾಯವೂ ಕೂಡ ಆಗಿದೆ. ಇನ್ನು ಫಿನಾಲೆಗೆ ಕೆಲವೇ ದಿನಗಳಿದ್ದು ಯಾರು ಗೆಲ್ತಾರೆ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮೂಡ್ತಾ ಇದೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ನ ಟ್ರೋಫಿ ಯಾರ ಕೈ ಸೇರುತ್ತೆ, ಗೆಲುವಿನ ಏನು ಕಿರೀಟ ಯಾರ ಮುಡಿ ಸೇರುತ್ತೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ನಲ್ಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.